ಹಲೋ ಹಾಯ್ ಎಲ್ಲೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನೆನ್ನೆ ಪುತ್ತೂರಿಗೆ ಬಂದಿದ್ದರು. ಪುತ್ತೂರಿನಲ್ಲಿ AC ಕಚೇರಿಗೆ ಸ್ಟೆಲ್ಲಾ ವರ್ಗೀಸ್ ಅವರನ್ನು ಭೇಟಿ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಅಂದರೆ ಎರಡನೇ ಬಾರಿ ಗಡಿಪಾರು ಆದೇಶ ನೋಟಿಸನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸಲ್ಲಿಕೆ ಮಾಡಿದ ವಿಚಾರ ಎಲ್ರಿಗೂ ಗೊತ್ತಿತ್ತು. ಅಲ್ಲಿ ಇನ್ನೂ ಹಲವು ಪ್ರಕರಣಗಳನ್ನು ಸೇರಿಸಿ ಗಡಿಪಾರು ಮಾಡೇ ಮಾಡ್ತೇವೆ ಎನ್ನುವಷ್ಟರ ಮಟ್ಟಿಗೆ ದೃಢ ಸಂಕಲ್ಪವನ್ನು ಮಾಡಿದ ಹಾಗೆ ಕಾನೂನು ಪಾಲಕರು ಕಾಣ್ತಾ ಇದ್ರು. ಸೊ ಅವರಿಗೆ ನಿನ್ನೆ ಹಾಜರಾಗಬೇಕು ಅಂತ ಹೇಳಿದರು. ನಿನ್ನೆ AC ಕಚೇರಿಗೆ ಹಾಜರಾಗಿದ್ದರು. ಮಾತ್ರವಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅವರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಸೊ ಈ ಒಂದು ವಿಚಾರದ ಬಗ್ಗೆ ಇವತ್ತು ಚರ್ಚೆಗಳನ್ನು ಮಾಡ್ತಾ ಹೋಗೋಣ. ಮಾತ್ರವಲ್ಲ, ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ನಮಗೆ ಎಲ್ಲ ಗೊತ್ತಿರುವಂತಹ ವಿಚಾರ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಹೋರಾಟದಿಂದ ಹೇಗಾದರೂ ಹಿಂದೆ ಸರಿಸಬೇಕು ಅಥವಾ ಆ ಒಂದು ಹೋರಾಟದ ಕಿಚ್ಚನ್ನು ಅದುಮಿಸ್ಲಿಕ್ಕೋಸ್ಕರ ಅವರನ್ನು ದೂರ ಮಾಡಬೇಕು ಎನ್ನುವಂತಹ ಷಡ್ಯಂತ್ರಗಳಲ್ಲಿ ಒಂದಾಗಿತ್ತು ಗಡಿಪಾರು ಎನ್ನುವಂಥದ್ದು. ಗಡಿಪಾರು ಆದೇಶ ಬಂದದ್ದು ಬೇರೆ ವಿಚಾರಕ್ಕೆ ಆಗಿದ್ದರೂ ಕೂಡ ಅದು ಈ ಒಂದು ಹೋರಾಟ ಮುನ್ನೆಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಆ ಒಂದು ಬೆಳ್ತಂಗಡಿ ತಾಲೂಕಿನಿಂದ ಏಕೈಕ ವ್ಯಕ್ತಿಯನ್ನು ಗಡಿಪಾರಿಗೋಸ್ಕರ ಆದೇಶವನ್ನು ಮಾಡಿದರು. ಅವೆಲ್ಲವನ್ನು ಒಂದು ರೀತಿಯಲ್ಲಿ ಅದು ಎಲ್ಲವೂ ತಪ್ಪು, ದಾಖಲೆಗಳೆಲ್ಲವೂ ಸುಳ್ಳು ಅಂತ ವಾದಗಳು ನಡೀತಾ ಇದ್ದು ಹೈಕೋರ್ಟ್ ಸ್ಟೇ ತಂದಿತ್ತು, ವಜಾ ಮಾಡಿತ್ತು ಆ ಒಂದು ಗಡಿಪಾರನ್ನು. ಮಾತ್ರವಲ್ಲ, 15 ದಿವಸಗಳ ಕಾಲಾವಕಾಶ ಕೊಟ್ಟು ಬೇರೆ ನೀವು ಏನಾದರೂ ಇದಕ್ಕೆ ಸಮಜಾಯಿಷಿ ಕೊಡಿ, ಅಂದರೆ ಹೊಸ ಏನಾದರೂ ಪ್ರಕರಣಗಳು ಇದ್ದರೆ ನೀವು ನಿಮ್ಮ ಭಾಗದಿಂದ ಅದನ್ನು ಒಂದು ರೀತಿಯಲ್ಲಿ ಕಟ್ಟು ಪೇಸ್ಟ್ ಮಾಡಿ ಹೊಸದಾಗಿ ನಿರ್ಮಿಸಿ ಕಳುಹಿಸ್ಕೊಡಿ, ಮತ್ತೆ ಪರಿಶೀಲನೆ ಮಾಡೋಣ ಅಂತ ಕಳಿಸ್ಕೊಟ್ಟಿದ್ರು. ಸೊ ಮತ್ತೆ ಇದೇ ಗಡಿಪಾರು ಆದೇಶಕ್ಕೆ ಪುಷ್ಟಿ ನೀಡುವಂತೆ ಇನ್ನೂ ಹಲವು ಪ್ರಕರಣಗಳನ್ನು ಆ್ಯಡ್ ಮಾಡಿ ಅವರನ್ನು ಹಾಜರು ಆಗಬೇಕು ಅಂತ AC ಕಚೇರಿಗೆ ಕರ್ಕೊಂಡಿದ್ರು. ಅದೇ ರೀತಿಯಲ್ಲಿ ನಿನ್ನೆ AC ಕಚೇರಿಗೆ ಹೋಗಿ ಹಾಜರಾಗಿ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರು ಮಾತಾಡಿದಂತಹ ಕೆಲವೊಂದು ವಿಚಾರಗಳ ಹೈಲೈಟ್ಸನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ನಾವಿಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂದರೆ, ಸೌಜನ್ಯ ಪರ ಹೋರಾಟಗಾರರು ಒಂದು ಕಡೆ ಆಗಿದ್ದರೆ ಏನು ಪೊಲೀಸರು, ಕಾನೂನು ವ್ಯವಸ್ಥೆ ಇನ್ನೊಂದು ಕಡೆ, ಅಂದರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು. ಮೊನ್ನೆ ಹಲವು ಆಡಿಯೋಗಳನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು. ಎಲ್ಲಾದರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಗಡಿಪಾರು ಮಾಡಿದ್ದೇ ಆದಲ್ಲಿ ಎರಡನೆಯ ನೇಪಾಳ ಆಗ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂತಹ ಒಂದು ಎಚ್ಚರಿಕೆಗಳ ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ಗಮನಿಸಿರ್ಬೋದು. ಇಲ್ಲಾಂತಿದ್ರೆ ನಮ್ಮ ಇದೇ ಚಾನಲಲ್ಲಿ ಆ ಒಂದು ವಿಡಿಯೋಗಳನ್ನು, ಆಡಿಯೋಗಳನ್ನು ಗಮನಿಸ್ಬೋದು. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ಕಾನೂನು ಪಾಲಕರು ಇದನ್ನು ಕೂಡ ಅರಿತುಕೊಂಡಿರಬೇಕು. ಇಂತಹ ವಿಚಾರಗಳು, ಬೆಳವಣಿಗೆಗಳು ನಡೀತಾ ಇದೆ, ಇದರ ಬಗ್ಗೆ ಕೂಡ ಗಮನ ಹರಿಸಬೇಕು. ಅಂದರೆ ಮತ್ತೊಂದು ನೇಪಾಳ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯನ್ನು ತಮಗಿಷ್ಟ ಬಂದ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದರು ಕಾನೂನು ಪಾಲಕರು, ರಾಜಕಾರಣಿಗಳು ಎಲ್ಲರೂ ಸೇರಿಕೊಂಡು. ಸೊ ಅವರ ವಿರುದ್ಧವಾಗಿ ಜನಸಾಮಾನ್ಯರಿದ್ದಂತಹ ಒಂದು ದಂಗೆಯಾಗಿತ್ತು ನೇಪಾಳದಲ್ಲಿ ನಾವೆಲ್ಲ ಕಂಡದ್ದು. ಸೊ ಅದೇ ಒಂದು ಬೆಳವಣಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ನಾವು ಮಾಡ್ತೇವೆ ಅಂತ ಜನಸಾಮಾನ್ಯರು ಧ್ವನಿ ಎತ್ತುತ್ತಾ ಇರುವಂಥ ಸಂದರ್ಭದಲ್ಲಿ ಮೇ ಬಿ ಚಾನ್ಸಸ್ ಇರ್ಬೋದು, ಅದನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೀಬಹುದು. ಅದರಲ್ಲೂ ನಿಲ್ಲಿಲ್ಲ ಅಂದರೆ ಎರಡನೇ ನೇಪಾಳ ಆಗಲಿಕ್ಕೆ ಸಾಧ್ಯತೆಗಳು ಕೂಡ ಇದೆ. ಸೊ ಇವಿಷ್ಟು ಒಂದು ಕಡೆ ಆಗಿದ್ದರೆ, ನೆನ್ನೆ ದಿವಸ ಆ ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅರ್ಥಗರ್ಭಿತವಾದಂತಹ ಕೆಲವೊಂದು ವಿಚಾರಗಳು, ಅಂದರೆ ಅವರು ಇಷ್ಟೆಲ್ಲ ಪ್ರಕರಣಗಳನ್ನು ಮೈ ಮೇಲೆ ಹಾಕಿಕೊಂಡರೂ ಕೂಡ ಮತ್ತೆ ಅವರು ಹೇಳ್ತಾ ಇರುವಂಥದ್ದು ಅತ್ಯಾಚಾರಿಗಳು ಅವರೇ, ಭೂ ಕಬಳಿಕೆ ಮಾಡಿದವರು ಅವರೇ, ರೇಪಿಸ್ಟ್ಗಳು ಅವರೇ, ಕೊಂದು ಹಾಕಿದವರು ಅವರೇ, ಎಲ್ಲವೂ ಅವರೇ. ಇನ್ನೂ ನಾನು ಆ ಒಂದು ಸ್ಟ್ಯಾಂಡಲ್ಲೇ ಇದ್ದೇನೆ, ಇಷ್ಟೆಲ್ಲ ಅನ್ಯಾಯ ಅಕ್ರಮ ನನ್ನ ಮೇಲೆ ನಡೀತಾ ಇದ್ರು ಕೂಡ ನಾನು ಅದೇ ಸ್ಟ್ಯಾಂಡಲ್ಲಿದ್ದೇನೆ ಅನ್ನುವಂತಹ ಒಂದೇ ಒಂದು ಮಾತನ್ನು ಅವರು ಹೇಳಿರೋದು. ಇನ್ನು ಮಾಧ್ಯಮದವರು ಕೇಳಿದಂತಹ ಒಂದು ಪ್ರಶ್ನೆ, ಚಿನ್ನಯ್ಯನನ್ನು ಕರ್ಕೊಂಡು ನಿರ್ಮಲಾನಂದ ಸ್ವಾಮೀಜಿಯ ಹತ್ತಿರ ಹೋಗಿರಲಿಲ್ವಾ? ಎಸ್, ಅವರು ಅದಕ್ಕೂ ಆಬ್ಜೆಕ್ಷನ್ ಆಗಲಿಲ್ಲ. ನಾನು, ಚಿನ್ನಯ್ಯ, ಇನ್ನು ಸ್ವಲ್ಪ ಹೋರಾಟಗಾರರು ಯಾರೆಲ್ಲ ಹೆಸರು ಹೇಳಲಿಲ್ಲ, ಆದರೆ ಕೆಲವೊಂದು ಹೆಸರುಗಳಂತೂ ನಮಗೆ ಗೊತ್ತೇ ಇರುವಂಥದ್ದು. ಗಿರೀಶ್ ಮಠಣ್ಣವರು, ಜಯಂತ್ ಟಿಯವರು ಇವರೆಲ್ಲ ಸೇರ್ಕೊಂಡು ಹೋಗಿರೋದು. ಇನ್ನು ಸೌಜನ್ಯ ತಾಯಿ ಕುಟುಂಬಸ್ಥರು ಕೂಡ ಬಂದಿದ್ದರು ಎನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ನಿರ್ಮಲಾನಂದ ಸ್ವಾಮೀಜಿಯ ಹತ್ತಿರ ಹೋಗಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ 1.5 ಗಂಟೆಯ ವಿಡಿಯೋ ಮಾಡಿದ್ದ, ಅದಕ್ಕೂ ಹೆಚ್ಚಿನ ಮಾಹಿತಿಗಳನ್ನು ನಿರ್ಮಲಾನಂದ ಸ್ವಾಮೀಜಿಯ ಮುಂದೆ ಅವರ ಪಾದದ ಅಡಿಯಲ್ಲಿ ಕೂತುಕೊಂಡು ಹೇಳಿದ್ದಾನೆ. ಮಾತ್ರ ಅಲ್ಲ, ನನ್ನ ವಿಡಿಯೋದಲ್ಲಿ ಹೇಳಿದಕ್ಕಿಂತಲೂ ಹೆಚ್ಚಿನ ಒಂದು ಭಾಗವನ್ನು
ನಿರ್ಮಲಾನಂದ ಸ್ವಾಮೀಜಿ ಹತ್ರ ಕೂಡ ಹೇಳಿದ್ದಾನೆ. ಅಂದರೆ ನಿರ್ಮಲಾನಂದ ಸ್ವಾಮೀಜಿ ಈ ಒಂದು ಧರ್ಮಸ್ಥಳದ ಆಲ್ ನಾವು ಒಂದು ರೀತಿಯಲ್ಲಿ ಟೋಟಲಿಯಾಗಿ ನೋಡುವಾಗ ನಿರ್ಮಲಾನಂದ ಸ್ವಾಮೀಜಿಯವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಆದರೂ ಕೂಡ ತನಿಖೆಯ ಭಾಗವಾಗಿ ಇದ್ಯಾವುದೂ ಕೂಡ ಪರಿಗಣನೆಗೆ ಬರಲಿಲ್ಲ ಎನ್ನುವುದೇ ಒಂದು ವಿಪರ್ಯಾಸದ ಸಂಗತಿ ನಾವು ಇವತ್ತು ಕಾಣೋದು. ಅಂದರೆ ನಿರ್ಮಲಾನಂದ ಸ್ವಾಮೀಜಿಯವನ್ನ ಕರೆಯೋದು, ವಿಚಾರಣೆ ಮಾಡೋದು, ಇದು ಎ ಪಾರ್ಟ್ ಆಫ್ ಕೇಸ್. ಇನ್ ದಿಸ್ ಕೇಸ್ ನಿರ್ಮಲಾನಂದ ಸ್ವಾಮೀಜಿ ಇನ್ಕ್ಲೂಡೆಡ್ ಆಲ್ರೆಡಿ. ಚಿನ್ನಯ್ಯನನ್ನು ಭೇಟಿ ಮಾಡಿದವರನ್ನೆಲ್ಲ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಕರೆದು ವಿಚಾರಣೆ ಮಾಡುವಂತಹ ಗೋಜಿಗೆ SIT ಹೋಗಿರಲಿಲ್ಲ. ಒಂದು ಪಾಯಿಂಟ್. ಇನ್ನು ನಿರ್ಮಲಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ, ಮುಖ್ಯಮಂತ್ರಿಯವರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವಂತಹ ಕೆಲವೊಂದು ದಿವಸಗಳಿದೆ, ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಈ ಎಲ್ಲ ಬೆಳವಣಿಗೆಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡಿ ಅತ್ಯಾಚಾರಿ ಭೂಕಬಳಿಕೆ ಮಾಡಿದಂತಹ ಭೂಬಕಾಸುರನನ್ನು ಒಳಗಡೆ ಹಾಕುವಂತಹ, ಜೈಲಿಗೆ ಹಾಕುವಂತಹ ಎಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇವಾಗ ಯಾಕೆ ಸುಮ್ಮನಾಗಿದ್ದಾರೆ? ಮಾಡಲಿ ಅವರು ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಇರುವಂಥದ್ದು. ಅವರೇ ಮಾಡಲಿ ಅಲ್ವಾ ಅಂತ. ಹೌದು, ಒಂದು ಧಾರ್ಮಿಕ ಪಂಡಿತರಾಗಿದ್ದುಕೊಂಡು ಕೆಲವೊಂದು ವಿಚಾರಗಳಲ್ಲಿ ನಿಷ್ಠೆಯನ್ನು ಹೊಂದಿರಬೇಕು. ಅವುಗಳಲ್ಲಿ ಇದು ಕೂಡ ಒಂದು. ಹೌದು, ಚಿನ್ನಯ್ಯ ತಮ್ಮ ಬಳಿ ಬಂದು ಈ ಥರ ಹೇಳಿದರೆ ಅವರು ಒಂದು ಹೇಳಿಕೆಯನ್ನು ದಾಖಲಿಸಲಿ. ಹೌದು, ನನ್ನ ಬಳಿ ಬಂದು ಈ ಥರ ಹೇಳಿದ್ದಾರೆ. ಒಂದು ಧಾರ್ಮಿಕ ಪಂಡಿತನಾಗಿ ಧರ್ಮದ ಮೇಲೆ ನನಗೂ ಒಂದು ರೀತಿಯಲ್ಲಿ ಕಾಳಜಿ ಇದೆ. ನಾನು ಈ ಒಂದು ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಬಂದು ಮಾತಾಡ್ತೇನೆ. ಇದ್ಯಾವುದು ಇದುವರೆಗೂ ನಡೆದಿಲ್ಲ. ಸೊ ಇಷ್ಟು ವಿಚಾರಗಳನ್ನು ಒಂದು ವಿಡಿಯೋದವರು ಬಹಳಷ್ಟು ಕೋಪಿಷ್ಟರಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಕಾನೂನು ವ್ಯವಸ್ಥೆ ಇರ್ಬೋದು, ರಾಜಕಾರಣ ಇರ್ಬೋದು, ಯಾರೇ ಇರಲಿ ನಮ್ಮನ್ನು, ಹೋರಾಟಗಾರರನ್ನು ಅಥವಾ ದೂರುದಾರರನ್ನು, ಸಾಕ್ಷಿದಾರರನ್ನು ನಿರಂತರವಾಗಿ ಬೇಟೆಯಾಡ್ತಾ ಇರುವಾಗ ಇದು ಯಾವ ರೀತಿಯಲ್ಲಿ ಒಂದು ಬೆಳವಣಿಗೆಗಳು ಸಾಗ್ಬೋದು? ನಾವಂತೂ ಒಂದಂತೂ ನಿಶ್ಚಿತವಾಗಿದ್ದೇವೆ, ಈ ಒಂದು ಪ್ರಕರಣವನ್ನು ಕೈ ಬಿಡುವಲ್ಲಿ ನಾವಿಲ್ಲ ಅನ್ನುವಂಥರ ಅಷ್ಟರ ಮಟ್ಟಿಗೆ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದೇ ಅರ್ಥದಲ್ಲಿ ಹೇಳುವಂತಹ ವಿಚಾರ. ಸೊ ಇದನ್ನು ಗಮನಿಸ್ತಾ ಹೋದರೆ ನಾವು ಸೋಲೊಪ್ಪಿಕೊಳ್ಳೋಕ್ಕೆ ರೆಡಿ ಇಲ್ಲ, ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತಹ ಆ ಒಂದು ಛಲ ಅವರಲ್ಲಿ ಕಾಣ್ತಾ ಇತ್ತು. ಮಾತ್ರವಲ್ಲ, ಇನ್ನೆಷ್ಟೇ ಪ್ರಕರಣಗಳು ದಾಖಲಿಸಿ ನಾವು ಕ್ಯಾರೆ ಅನ್ನೋದಿಲ್ಲ, ಇದು ನಡೆದಿರೋದು ಸತ್ಯ 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 ಅಂತ ಅವರು ಪ್ರಮಾಣ ಮಾಡಿ ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಮುಂದುಗಡೆ ನಿಂತುಕೊಂಡು ಹೇಳಿರುವಂಥದ್ದು. ಅದು ಅಲ್ಲಿಂದ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಅವರದ್ದು ಒಂದೇ ಒಂದು ಉತ್ತರ, ಯಾವ ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಿತ್ತು. ಆ ಒಂದು ಉತ್ತರದಲ್ಲಿ ಅವರು ದೃಢವಾಗಿ ಅಚಲವಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಸೊ ಇವಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದರು. ನೋಡಿ, ಕರ್ನಾಟಕದ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅಥವಾ ಕಾನೂನು ಪಾಲಕರು, ನ್ಯಾಯಾಧೀಶರು ಕಣ್ಣು ಕಾಣದ ಕುರುಡರಾಗಿಬಿಟ್ರ ಅಂತ. ಎಲ್ಲವೂ ಗೊತ್ತಿದೆ, ಆದರೆ ಈ ಒಂದು ತನಿಖೆ ಮಾತ್ರ ಮುಂದೆ ಸಾಗ್ತಾ ಇಲ್ಲ, ಸಾಗೋದಕ್ಕೆ ಬಿಡ್ತಾ ಇಲ್ಲ, ಬೆಳವಣಿಗೆಗಳು ನಡೀತಾ ಇಲ್ಲ. ತನಿಖೆ ಎಲ್ಲೆಲ್ಲೋ ಹೋಗ್ತಾ ಇದೆ. ದೂರುದಾರರನ್ನು ತನಿಖೆ ಮಾಡೋದು, ದೂರುದಾರರಿಗೆ ಶಿಕ್ಷೆ ಕೊಡುವುದು, ಅವರನ್ನು ಗಡೀಪಾರು ಮಾಡೋದು, ಇವೆಲ್ಲ ಬೆಳವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ನೋಡಿ, ನಿರ್ಮಲಾನಂದ ಸ್ವಾಮೀಜಿಯವನ್ನ ಕರ್ಕೊಳ್ಳಿ, ವಿಚಾರಣೆ ಮಾಡಿ. ಚಿನ್ನಯ್ಯ ಭೇಟಿ ಮಾಡಿದಂತಹ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಸೊ ಅವರನ್ನು ಕೂಡ ವಿಚಾರಣೆ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಇವೆಲ್ಲ ಪ್ರಶ್ನೆಗಳನ್ನು ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೇಳಿರುವಂಥದ್ದು. ಅದರಲ್ಲಿ ಕೇಳಿರುವುದಕ್ಕೆ ಯಾವುದೇ ತಪ್ಪು ಆಬ್ಜೆಕ್ಷನ್ ಹಾಕೋದಕ್ಕೆ ಇಲ್ಲ. ಅವರು ನಡೆದಂತಹ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಇದೆ ಅವರಿಗೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಯಾಕೆ ಒಂದು ಆ್ಯಕ್ಷನ್ ಅವರ ಮೇಲೆ ನೋಟಿಸು ಅಥವಾ ಇದು ತಗೋತಾ ಇಲ್ಲ? ಸ್ವಲ್ಪ ಮಾಹಿತಿ ಸಿಗುತ್ತಲ್ವಾ? ಚಿನ್ನಯ್ಯ ಅವರು ಯಾರು ಅತ್ಯಾಚಾರ ಮಾಡ್ತಾ ಇದ್ರು ಅದನ್ನು ಹೆಸರೇ ಹೇಳಿ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ಹೇಳಿದ್ದಾರೆ, ಇಂತಹ ವ್ಯಕ್ತಿಯೇ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾದಂಥದ್ದು. ಈ ಒಂದು ವಿಚಾರದಲ್ಲಿ ಕೂಡ ಗಂಭೀರವಾದಂತಹ ಒಂದು ಚರ್ಚೆ ಮಾಡಲೇಬೇಕಿದೆ. ಯಾಕಂತಂದರೆ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಭೇದಿಸುವುದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿವರೆಗೆ ನಡೆದಂತಹ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋದರೆ ಒಂದರ್ಥದಲ್ಲಿ ಈ ಒಂದು ಪ್ರಕರಣ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಹಾಗೆ, ಯಾವುದು ಎಷ್ಟೇ ಆಗಿದ್ರೂ ಪುಡಿ ಆಗದಂತಹ ವಿಚಾರ. ಆದರೆ ಬೆಂಕಿ ಹೊತ್ತಿಸಿ ಅದನ್ನು ದ್ರವ್ಯ ಆಗಿ ಮಾರ್ಪಾಡು ಮಾಡಿ ಅದನ್ನು ಪುಡಿ ಮಾಡಲೇಬೇಕು. ಇಲ್ಲ ಅಂತಿದ್ರೆ ಮುಂದಿನ ದಿವಸಗಳಲ್ಲಿ ನೋಡಿ, ಯಾರೋ ಹೇಳಿದ್ದು ಕೇಳಲಿಕ್ಕೆ ಸಾಧ್ಯ ಆಯಿತು, ಇವತ್ತು ಕೂಡ ನಿರಂತರವಾಗಿ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಏನು ಮೊದಲು ದಶಕಗಳ ಮೊದಲು ನಡೀತಾ ಇತ್ತು, ಅದು ಇವತ್ತು ನಿರಂತರವಾಗಿ ನಡೀತಾ ಇದೆ. ಕೆಲವೊಂದು ಪೊಲೀಸರಿಗೆ ಮಾಹಿತಿ ಇದೆ, ಸಜ್ಜನರಾದಂತಹ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಂತಹ ಪೊಲೀಸರು ಕೂಡ ಅಲ್ಲಿದ್ದಾರೆ, ಅವರಿಗೂ ಮಾಹಿತಿ ಇದೆ. ಆದರೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ಒಂದು ದಾಖಲೆಗಳನ್ನು ಅವರು ಹೊರಗಡೆ ಬಿಟ್ಟು ಕೊಡ್ತಾ ಇಲ್ಲ, ಎಲ್ಲವನ್ನ ಸರ್ವನಾಶ ಮಾಡ್ತಾರೆ ಏನಂತಹ ವಿಚಾರಗಳು ಕೆಲವೊಂದು ಬಾಯಿ ಮಾತಿನಿಂದ ಕೇಳುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಸೊ ಅವತ್ತು ಕೂಡ ನಾವು ಮೌನವಾಗಿರಬೇಕಂತ ಅವಸ್ಥೆ. ಯಾಕಂದರೆ ಆ ಹೇಳುವವನು ಬಂದು ನೀವು ಮೀಡಿಯಾ ಮುಂದೆ ಹೇಳಿ ಅಂತ ಹೇಳಿದರೆ ಹೇಳೋದಿಲ್ಲ.
ಎಲ್ಲರಿಗೂ ಗೊತ್ತಿದೆ, ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ 3 ತಂಡಗಳಿವೆ. ಒಂದು ಪರ ವಹಿಸುವವರು, ಒಂದು ವಿರೋಧ ವಹಿಸುವವರು, ಇನ್ನು ಒಂದು ತಟಸ್ಥವಾಗಿರುವಂತಹ ದೊಡ್ಡ ಒಂದು ಸಮುದಾಯ ಇದೆ. ತಟಸ್ಥವಾಗಿ ನಿಂತಹ ದೊಡ್ಡ ಒಂದು ಸಮಾಜ ಅಲ್ಲಿ ನಿರ್ಮಾಣ ಆಗಿದೆ. ಸೊ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಆದರೆ ಹೊರಗಡೆ ಹೇಳ್ಕೊಳ್ಳೋಕ್ಕೆ ಭಯ ಬೀಳ್ತಾರೆ. ನಾವು ಎಲ್ಲಾದರೂ ಮುನ್ನೆಲೆಗೆ ಬಂದುಬಿಟ್ಟು ನಾವು ಯಾಕೆ ಕೋರ್ಟು ಕಚೇರಿಯಿಂದ ಅಲೆದಾಡಬೇಕು, ನಮ್ಮನ್ನು ಅವರು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಭಯದಿಂದ ಇರುವಂತಹ ಕೆಲವೊಂದು ವ್ಯಕ್ತಿಗಳಿದ್ದಾರೆ. ಅದು ದೊಡ್ಡ ಒಂದು ಸಮಾಜವೇ ಅಲ್ಲಿದೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಕಾನೂನು ಪಾಲಕರು ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದರೆ ಮಾತ್ರ ಈ ಒಂದು ಪ್ರಕರಣಕ್ಕೆ ಇತಿಶ್ರೀ ಹಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುವಂಥದ್ದು. ಎಲ್ಲ ಕಾನೂನು ವ್ಯವಸ್ಥೆ ಇರಲಿ, ರಾಜಕಾರಣಿಗಳಿರಲಿ, ಇನ್ನು ಸಚಿವರು, MLAಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರೇ ಇರಲಿ ನೋಡಿ, ಯಾರನ್ನೂ ರಕ್ಷಣೆ ಮಾಡೋಕ್ಕೆ ಹೋಗಬೇಡಿ, ಯಾರನ್ನೂ ರಕ್ಷಣೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ನೋಡ್ತಾ ಇದ್ರೂ ಕೂಡ ನಾವು ಗಮನಿಸಬೇಕಾದಂತಹ ಕೆಲವೊಂದು ವಿಚಾರಗಳಿದೆ. ಇಲ್ಲಿ ರೇಪಿಸ್ಟ್ಗಳಿಗೆ ನ್ಯಾಯ ಅಂದರೆ ಒಂದು ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಕೂಡ ನ್ಯಾಯ ಕೊಟ್ಟು ಅವರನ್ನು ಸೇಫ್ ಮಾಡಲಾಗ್ತಾ ಇದೆ, ಅವರು ಆರೋಪಿಗಳಲ್ಲ ಅಂತ ಮುಕ್ತ ಮಾಡಲಾಗ್ತಾ ಇದೆ. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ನಾವು ಗಮನಿಸಬೇಕಾದದ್ದು ಇದು ಹೋರಾಟದಿಂದಲ್ಲದೆ ಬೇರೆ ಯಾವುದೇ ವಿಚಾರಗಳಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಮೊದಲ ಪ್ರಾಥಮಿಕ ಹಂತದಲ್ಲಿ ನಮಗೆ ತಿಳಿದು ಬರುವಂತಹ ವಿಚಾರ. ಇನ್ನು ಒಂದು ವೇಳೆ SIT ದಕ್ಷವಾಗಿ ಈ ಒಂದು ವಿಚಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರೆ, ಈ ಒಂದು ದಕ್ಷತೆ ಎನ್ನುವಂತಹ ಪದಕ್ಕೆ ಇವಾಗ ಅರ್ಥವೇ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಆದರೂ ಕೂಡ ಬೇರೆ ನಿರ್ವಾಹವಿಲ್ಲದೆ ಒಂದು ಪದವನ್ನು ಬಳಸಬೇಕಾಗುತ್ತೆ. ಈ ಒಂದು SIT ಮೇಲೆ ದಕ್ಷತೆ ಅಂತ ಬಳಸಬೇಡಿ ಅಂತ ಹಲವು ಬಾರಿ ನಮ್ಮ ವೀಕ್ಷಕರು ವಿನಂತಿ ಮಾಡಿಕೊಂಡಿದ್ರು. ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ಸ್ನೇಹಿತರೆ, ನೀವು ನಿಮ್ಮ ಆ ಒಂದು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀರಾ, ಈ ಬೆಳವಣಿಗೆವರೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಮತ್ತೊಮ್ಮೆ ಗಡೀಪಾರು ಮಾಡಬೇಕು ಅಂತ ಆದೇಶ ಬಂದಿರುವಂತಹ ವಿಚಾರ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನನ್ನ ಮಾತಾಡಿಸಿದಂತಹ ವಿಚಾರ ಇರ್ಬೋದು, ಇವೆಲ್ಲನ್ನ ಒಂದು ರೀತಿಯಲ್ಲಿ ಡೀಪಾಗಿ ನಾವು ಅವಲೋಕನ ಮಾಡ್ತಾ ಹೋದರೆ ಮುಂದಿನ ದಿವಸಗಳಲ್ಲಿ ಯಾವ ಬೆಳವಣಿಗೆಗಳು ನಡೀಬೋದು. ದಯವಿಟ್ಟು ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.